ಶಶಿಕಲಾ ಮನೋಹರ ಅನ್ನೋರ್ದು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ. ಸೊ ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅವರಿಗೆ. ಯಾವಾಗಲೂ 100 ಕಾಲ ಸಂತೋಷವಾಗಿ ಸುಖವಾಗಿ ಬಾಳಿ ಅಂತೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊತೀವಿ ರೀ. ಮೊನ್ನೊಬ್ಬರದು ಬರ್ತಡೇ ಇತ್ತೆ ಪಾಪುಂದೆ. ನಾವು ಮೊಹರಂ ಅಂಗಡಿ ಒಳಗೆ ಬಿಜಿ ಆಗಿಬಿಟ್ವಿ. ಹೌದ್ರಿ. ಆಮೇಲೆ ನನಗೂ ಹೆಲ್ತ್ ಅಪ್ಸೆಟ್ ಆಯ್ತು. ಹಿಂಗಾಗಿ ವಿಶ್ ಮಾಡೋಕ್ಕಾಗಲೇ ಇಲ್ಲ. ಈಗ ವಿಶ್ ಮಾಡ್ತೀವಿ. ಆ ಪಾಪನ ಹೆಸರು ಮೊಹಮ್ಮದ್ ಹುಸೇನ್ ಅಂಥೇಳಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಪುಟ್ಟ, ನೀ ಯಾವಾಗಲೂ ನಗನಗತಾ ಖುಷಿಲಿಂತ್ರ ಇರು ಅಂತೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊತೀವಿ. ವಿಶ್ ಯು ಹ್ಯಾಪಿ ಬರ್ತಡೇ ಹುಸೇನ್, ಮೊಹಮ್ಮದ್ ಹುಸೇನ್. ಮಮ್ಮಿ ಏನ್ ಮಾಡತ್ತೀರೀಗ? ಟಿಕ್ ಟಿಕ್ ರೀ ಮಮ್ಮಿ. ಎಷ್ಟಕ್ಕೊಂದ ಗಿರಾಕಿ ಬಂದ್ರೆ ನಾನು ಕೊಟ್ಟ ನಡಿ. ನಾನು ಕೊಟ್ಟಿವಿ. ಅವರೆಲ್ಲ ಸಾಲಿಯಪ್ಪ ಬಡಮಿ ಕೊಡಾತಿದ್ರಲ್ಲಕ್ಕಿ. ಹಾ ಅಲ್ಲೇ ಊಟ ಮಾಡಿದ್ದೆ ಮೊಸರನ್ನ. ಇವ ನೋಡ್ರಪ್ಪ, ನಾವು ಅಂಗಡಿ ಕಡೆ ಹೊಂಟೀವ್ರಿ. ನನ್ನ ಮೊಬೈಲ್ ಚಾರ್ಜರ್ ಇಲ್ಲ, ಅಂಗಡಿ ಕಡೆ ಐತ್ರಿ. ಮೊಬೈಲ್ ಚಾರ್ಜರ್ ಖಾಲಿ ಹಾಕ್ಕೊಂಡೈತಿ. ಅಲ್ಲಿ ಚೊಂಗೆ ಮಾಡೋದನ್ನ ಆತು. ಇವಾಗ ಎಷ್ಟೊಂದು ಬಾಂಡೆ ಇದ್ದೀರಿ, ಎಲ್ಲ ಬಾಂಡೆ ತಿಕ್ಕಿಟ್ಟು ಬಂದಿರಿ. ನಾವೀಗ ಚಾರ್ಜ್ ಮಾಡ್ಕೊಂಡು ಹೋಗನ್ರಿ. ಮತ್ತೆ ಹೌದು, ಎಷ್ಟು ದೊಡ್ಡ ಎಲ್ಲ ಈಗ ಅಲ್ಲಿಗಾರೇನು ಬುಟ್ಟಿ ಕಡೆ ಬುಟ್ಟ ಬಂದಾವ ನೋಡು. ಬುಟ್ಟ ನೋಡ ಇಲ್ಲ ತಡ ಗಾಡಿ ಒಂದು ಹಂಗ ಸುಮ್ಮನೆ ಬರ್ತಾ ಮೊಹರಂ ಡೌನ್ ಆತ್ ನೋಡಿ. ಹೆಂಗೆ ಡೌನ್ ಆಕತ್ತಲ್ಲ ಹಂಗಂಗೆ ಬರ್ತಾ ಇರ್ಲಿ ಮಾಲಕ್ರೆ. ನಮ್ಮ ಜರ ಬಂದಾಳ ಈಗ. ನಿನ್ನೆ ಪೂರ ನಜಮಾನ್ದಿದ್ದೆ, ಇವತ್ತು ಜಯರಾಮ್ದ ಇದ್ದಿ. ಹಾಂ हमारे साथीदार देखो ಇವನು, हमारे साथीदार ಇವನು. ಈಗ ದೇವ್ರು ಬಂದು ಕುಂದಿರ್ಬೇಕಂತ ಹೇಳಿದ್ರೆ 9 ಗಂಟೆ ಆಕೈತಿ ರಾತ್ರಿ. ಈಗ ಗೊತ್ತಾಗಂಗಿಲ್ಲ ದೇವ್ರು ಹೆಂಗೆ ಬರ್ತಾವ ಅಂತೇಳಿ. ದೇವ್ರು ಭಾಳ ಬಿಟ್ಟಾವ ಈಗ, ಹಂಗೆ ಬೇಕು ಹಂಗೆ ಬರ್ತಾವ. अम्मा सोना क्या दिखा रहे हैं? कहाँ बेलन है? शक्कर शक्कर ले आओ बोला. अल्लू मस्जिद ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ಅಲ್ಲಿ ಅಂತ. ಹೋಗಿ ಬಂದ್ರೆ ಏನ್ ಮಾಡ್ತಿದ್ರಲ್ಲಿ? ಅನ್ನ ಸಾರು ಮಿಠಾಯಿನ ಗುಡ್ಡಕ್ಕೆ ಹೋಗಿ ಬಂದಾರ್ರಿ ಈಗ ಇವ್ರು. ಹೌದು, ಹೋಗೋಷ್ಟು ಹಂಗಾಗಿತ್ತ. ಅಲ್ಲ ಹೋಗೋಷ್ಟು ಹಂಗಾಗಿತ್ತಲ್ಲ. ಹೌದನ? ಆಗ ಇಲ್ಲಿ ಬರೋದು ಲೇಟ್ ಬಿಡ. ಇನ್ನ ಹೋದಷ್ಟು ಮಳೆ ಬಿತ್ತು, ಹಂಗಾಗಿತ್ತ. ಟ್ರ್ಯಾಕ್ಟರ್ ಒಳಗೆಲ್ಲ ಅಲ್ಲಿ ಗುಡ್ಡದಾಗಿನ ಸಾಮಾನು ತೊಗೊಂಬಂದ್ರಿ. ಅಂದ್ರೆ ಅದೆಲ್ಲ ಅಡಿಗೆ ಅದನ್ನೆಲ್ಲ ಮಾಡ್ತಿರ್ತಾರಲ್ರಿ, ಅವನ್ನೆಲ್ಲ ಟ್ರ್ಯಾಕ್ಟರ್ ಒಳಗೆ ತೊಗೊಂಬಂದು ಇಲ್ಲಿದೆ ಐತ್ರಿ ಟಾಕಿಯಲ್ಲಿ ತೊಳಿತಾರೆ. ಏನು ಸ್ವಲ್ಪ ಪರಾಮರ್ಶ ಇದೆ ಹೇಗೆ? ತಿರುಣಿ ಆಗ್ತಿದ್ಯಾ? ನಿದ್ದೆ ಒಂದಿಲ್ಲ, ಕರೆಕ್ಟ್ ಟೈಮಿಗೆ ಊಟ ಒಂದಿಲ್ಲ. ನಾವಲ್ಲಿ ತಲೆಗಿದ್ದೀವ್ರಿಪ್ಪ. ಸಾಮಾನ್ಯ ಚಕ್ರ ಬರೋದು, ತಲೆನೋವು ಸ್ಟಾರ್ಟ್ ಆಯ್ತು. ನಾವು 2-3 ದವಾಖಾನೆ ಹೋಗಿದ್ವಿ. ದವಾಖಾನೆಗೆ ಬಂದಿದ್ದು ಮತ್ತು ಸೀದಾ ಮನೆಗೆ ಬಂದ ಗುಳಿಗೆ ತುಂಬ ಅವ್ರಿಗೆ ಹಾಕಿ ಮಕ್ಕೊಂಬಂದಿನ. ತಮ್ಮನ್ನಾಗ ಸಾನ್ಯಾಗ ಏನು ಹೇಳಿಲ್ರಿಪ್ಪ. ನಾವು ಹಂಗೆ ಬಂದುಬಿಟ್ಟು ಆಟೋ ಮಾಡ್ಕೊಂಡು ಇಲ್ಲಿ ದವಾಖಾನೆಗೆ ಬಂದು ನೋಡ್ತೀವಿ. ದವಾಖಾನೆ ನೋಡಿದ್ರೆ ಒಂದು ಚಾನಲ್ ಇಲ್ರಿಪ್ಪ. ಫಸ್ಟ್ ಒಂದು ದವಾಖಾನೆಗೆ ಹೋದ್ವಿ, ಆಮೇಲೆ ಒಂದು ದವಾಖಾನೆಗೆ ಹೋದ್ವಿ. ಮತ್ತು ಇವ್ರದಲ್ರಿ ಆಟೋದವ್ರು, ಅವರು ಒಂದು ದವಾಖಾನೆಗೆ ಫೋನ್ ಹಚ್ಚಿ ಕೇಳಿದ್ರೆ ಅವ್ರಂತೂ ಏನು ಫೋನೇ ವ್ಯವಸ್ಥೆ ಇಲ್ಲ. ಹೀಗಾಗಿ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದೈತಲ್ರಿ ಈಗ. ಮನ್ಯಾಗ ನಾವು ಗುಳಿಗೆ ಇದ್ವಿ ರೀ. ಅವು ಗುಳಿಗೆ ತೊಗೊಂಡು ಸುಮ್ಮನೆ ಮಕ್ಕೊಂದಾಳೆ. ಆಮ್ಯಾಗ ತಮ್ಮನ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗ್ತಿರಪ್ಪ ನಮಗೆ. ನಾವೇ ನೋಡಿದ್ರೆ ಇಲ್ಲಿ ಬಂದೇವಿ, ತಮ್ಮನಾಗ ಹೇಳಿಲ್ಲ. ಮತ್ತು ನಮ್ಮ ನಜ್ಮಾಗ ಹೇಳಿದ್ರು ನಾವು, ನೀವು ಬರೋದಕ್ಕೆ ನಮ್ಮ ತಮ್ಮನ ಕರ್ಕೊಂಬಾವ ಅಂಥೇಳಿ. ನಜ್ಮಾನು ಹೋಂದಾಳ್ರಿ. ಮನ್ಯಾಗ ನೋಡಿದ್ರೆ ಅಡುಗೆ ಮಾಡಿಲ್ಲ, ಏನು ಮಾಡಿಲ್ಲ. ಎಲ್ಲ ಅಡುಗೆ ವ್ಯವಸ್ಥೆ ಅಲ್ಲಿ ತಳಗಿತ್ತು ರೀ. ಅಲ್ಲೇ ಊಟ ಮಾಡ್ಕೊಂಡೆ ಬರ್ಬೇಕಂತೇಳಿ ನಾವು ಅಂದ್ಕೊಂಡಿದ್ವಿ.
ಆದ್ರೆ ಹಿಂಗಾದ ಬಿಡ್ಲಿಕ್ಕೆ ಸೀದಾ ಮನೆಗೆ ಬಂದೀವಿ ನಾವು. ಗುಡ್ಡಕ್ಕೆ ಹೋಗಿದ್ದೇವ್ರ ರಾತ್ರಿ 9:30 ಆದ್ರೆ ಇನ್ನೂ ಮಟ್ಟ ಬಂದಿದ್ದಿಲ್ಲ ನಾವು. ದೇವ್ರು ಅವಾಗ ಬರ್ತಾವೆ ಇವಾಗ ಬರ್ತಾವೆ ಅಂತೇಳಿ ವೇಟ್ ಮಾಡಿದ್ರಿಪ್ಪ. ಅಲ್ಲಿಂದ ಬರೋಕೆ ಯಾಕೆ ಲೇಟ್ ಆಗತ್ತೆ ಅಂತ ಹೇಳಿದ್ರೆ ಅಲ್ಲೈತಲ್ರಿ ಹೇಳಿಕೆ ಕೇಳುವಂಥ ಮಂದಿ ಭಾಳ ಇರ್ತಾರೆ. ಅವ್ರಿಗೆಲ್ಲ ಹೇಳಿಕೆ ಹೇಳಿ ಗುಡ್ಡದಿಂದ ತಳಗೆ ಬರ್ಬೇಕಂತ ಹೇಳಿದ್ರೆ ಭಾಳ ಟೈಮ್ ಆಕೈತಿ. ಆಮ್ಯಾಗ ಗುಡ್ಡದಿಂದ ಬಂದ ಮ್ಯಾಗ ಐತಲ್ರಿ ಮತ್ತು ದರ್ಗಾ ಒಳಗೆ ಭಾಳ ಗಂಟೆ ಕುಂದಿರ್ಸಂಗಿಲ್ಲ. 15-20 ನಿಮಿಷ ಮಟ್ಟ ಅಷ್ಟು ದೇವ್ರ ದರ್ಗಾ ಒಳಗೆ ಕುಂದಿರ್ಸ್ತಾರೆ ರೀ. ಆಮ್ಯಾಗ ಮತ್ತೆ ಎಬ್ಬಿಸ್ತಾರೆ. ಮತ್ತೆ ಎಬ್ಸಿದ ಮ್ಯಾಗ ಐತಲ್ರಿ ಸೀದಾ ಬಿ ಫಾತಿಮಾ ಎದ್ದು ನಮ್ಮ ಮನ್ಯಾಗ ಐತಲ್ರಿ ತಾಬೂತ್ ಅಲ್ಲಿ ಬರ್ತಾವೆ. ಅಲ್ಲಿ ಬಂದೈತಲ್ರಿ ತಾಬೂತಿ ಎಬ್ಬಿಸ್ಕೊಂಡೆ ಸೀದಾ ಚೌಡಿ ಹೋಗ್ತಾವೆ ರೀ. ಚೌಡಿಲಿಂತ್ರ ಐತಲ್ರಿ ಎಲ್ಲ ದೇವ್ರು ಕೂಡ್ತಾವೆ ಅಲ್ಲಿ. ಅಲ್ಲ ಸೀದಾ ನಾವು ಇದಕ್ಕೆ ಬರ್ತೀವಿ ರೀ. ಎಲ್ರಿಪ್ಪ ಅಂದ್ರೆ ನಮ್ಗೆ ಐತಲ್ರಿ ಸಿದ್ದಪ್ಪನ ಮಠ ಅಲ್ಲಿ ಬರ್ತೀವಿ. ನಮಗೆ ಇದೆಲ್ಲ ನೋಡ್ಬೇಕು ಮಾಡ್ಬೇಕಂತೇಳಿ ಭಾಳ ಮನಸ್ಸೈತ್ರಿಪ್ಪ. ಆದರೆ ಏನು ಮಾಡ್ತೀರಿ ಸುಮ್ಮನೆ ಹಿಂಗೆ ಹೆಲ್ತ್ ಅಪ್ಸೆಟ್ ಆಯ್ತು. ಸೀದಾ ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಈಗ ನಜ್ಮಾ ಹೇಳ್ಯಾಳ್ರಿ ನಾವು ಊಟ ಕರ್ಕೊಂಬರ್ತೇನೆ ಅಂತೇಳಿ. ಆಮೇಲೆ ನಮ್ಮ ತಂಗಿನೂ ಜಸ್ಟ್ ಫೋನ್ ಹಚ್ಚಿದ್ಲೆ ಇಲ್ಲೇ ಬರೀ ಊಟಕ್ಕೆ ನೀವು ಮತ್ತು ಸುಮ್ಮನೆ ಹಿಂಗಾಗೈತಿ ಇಲ್ಲೇ ಬಂದುಬಿಡ್ರಿ ಅಂತ ಹೇಳಿದ್ರಿ. ನೋಡ್ತೇನೆ ರೀ ಈಗ ಸುಮ್ಮನೆ ಎಬ್ಬಿಸ್ತೀನಿ ಆಕೆ ಏನಾರ ಹೋಗಲ್ಲ ಅಂತ ಹೇಳಿದ್ರೆ ತಲೆ ಹೋಗಿ ಊಟ ಮಾಡ್ಕೊಂಡು ಬರೋಣಂತ್ರಿ. ಸುಮ್ಮನೆ ನಮ್ಮ ಅಶಾಕ್ರಾತ್ರ ಊಟಕ್ಕೆ ಸ್ವಲ್ಪ ಊಟ ಮಾಡ್ಕೊಂಬ ಸುಮ್ಮನೆ ಸ್ವಲ್ಪ ಊಟ ಮಾಡ್ಕೊಂಬಂದು ಮತ್ತೆ ಮಕ್ಕೊಂತೀವ ನೀನು. ಬಾರೆ ಬೆಳಿಗ್ಗೆನೇ ತಿಂದಿಲ್ಲ ನೀನು ಸುಮ್ಮನೆ. ಈಗ ನೋಡ್ರಿ ಟೈಮ್ 6 ಗಂಟೆ ಆಯ್ತು. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾಕಂತ ಹೇಳಿದ್ರೆ ನಿನ್ನೆ ನನಗೆ ಭಾಳ ಬೇಜಾರಾಗಿಬಿಡ್ತೀರಿಪ್ಪ. ಯಾಕಂದ್ರೆ ಮೊಹರಮ್ಮ ನಿನ್ನೆ ಮುಗಿಯೋ ಟೈಮ್ ರೀ. ರಾತ್ರಿ ಎಲ್ಲ ದೇವರು ಹೊಳಿಗೆ ಹೋಗೋದು ಅದೆಲ್ಲ ನೋಡ್ಬೇಕಂತೇಳಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ. ನಾನು ಮಧ್ಯಾಹ್ನ ನನಗೆ ಸ್ವಲ್ಪ ಸುಸ್ತು ಭಾಳ ಆಕತ್ತಿತ್ತು. ನಾವೇನು ಚಂಗೆ ಮಾಡತ್ತಿದ್ವಲ್ರಿ ಅವಾಗ. ಕಡಿಮೆ ಆಕತ್ಬಿಡು ಅಂತಂದು ಹೇಳಿ ನಾನು ಸುಮ್ಮನೆ ಚಂಗೆ ಮಾಡಿದ್ವಿ. ಅಲ್ಲೆಲ್ಲ ಸ್ವಲ್ಪ ಬಾಂಡೆ ಅವೆಲ್ಲ ಇದ್ದು ತಿಕ್ಕಿ ಇಟ್ಟು ಬಂದು ಇಲ್ಲಿ ಮೊಬೈಲ್ ಚಾರ್ಜ್ ಹಾಕಿದ್ರಾತ ಅಂತೇಳಿ ನಾನು ಬಂದೆ ರೀ ಇಲ್ಲಿ ಅಂಗಡಿ ಕಡೆ. ಆಮೇಲೆ ಅಲ್ಲಿನೂ ಕುಂದ್ರಂಗೆ ಆಗಲಿಲ್ಲ. ಅಮ್ಮನ ಕಡೆ ಒಂದು ಪಿತ್ತದ ಗುಳಿಗಿತ್ತು ರೀ. ಅಮ್ಮ ಪಿತ್ತದ ಗುಳಿಗೆ ಕೊಡಮ್ಮ ನನಗೆ ಯಾಕೆ ಭಾಳ ಸಮಾಧಾನ ಆಗೋಲ್ತು ಅಂದೆ. ತೊಗೊಳವ ಲಗುನ ಅಂತಂದೇಳಿ ಅಮ್ಮ ಗುಳಿಗೆ ಕೊಟ್ಟರೆ. ಗುಳಿಗೆ ಕೊಟ್ಟಿನ ಮೇಲೆ ಕಡಿಮೆ ಆಕತ್ಬಿಡು ಅಂತಂದೇಳಿ ಅಲ್ಲೇ ಸುಮ್ಮನೆ ನನಗೆ ಕುತ್ಕೊಂಡೆ ರೀ ಅಲ್ಲಿ ಅಂಗಡಿ ಕಡೆ. ಹೆಂಗೆ ಹೊತ್ತು ಹಾಕ್ಕೊತ ಬಂತು ನೋಡ್ರಿ. ಅಂದ್ರೆ 7-8 ಗಂಟೆ ಹಿಂಗೆ ಹಾಕ್ಕೊತ ಬಂತು ನೋಡ್ರಿ. ಅವಾಗ ಭಾಳ ಅಂದ್ರೆ ಭಾಳ ತ್ರಾಸ ಆಗತ್ತೆ ಬಿಡ್ತ್ರಿ ನನಗೆ. ಒಂಥರ ಥಂಡಿ ಬರೋದು, ಮೈಕೈ ಎಲ್ಲ ಸುಸ್ತು, ಆಮೇಲೆ ವಾಂತಿ ಬರೋದು ಆಕತ್ಬಿಡ್ತು. ಆಮೇಲೆ ಸಡನ್ನಾಗಿ ನೋಡಿದಂದ್ರೆ ನಾವೇನು ಅಂಗಡಿಯಾಗ ಕುಂತೀವಿ ಅಂಗಡಿ ಎಲ್ಲ ಗಿಮ್ಮಿ ತಿರುಗ್ದಂಗೆ ಆಗತ್ತೈತಿ. ರೋಡೆಲ್ಲ ತಿರುಗ್ದಂಗೆ ಆಕತ್ಬಿಡ್ತು. ಒಂಥರ ಭಯ ಆದಂಗೆ ಆಗಿಬಿಡ್ತಾರಿಪ್ಪ. ನಮ್ಮ ಮನೆಯವ್ರು ಹೇಳಿದೆ ನಾ ಹಿಂಗೆ ಆಗತ್ತೈತ್ರಿ ಅಂತೇಳಿ. ಅವರು ಏನು ಮಾಡಿದ್ರು ಬರೋ ಆಟೋದವ್ರು ಫೋನ್ ಹಚ್ಚಿ ಹೋಗ್ಬಿಡಮ್ಮ ನಾವು ದವಾಖಾನಿಗೆ ಅಂತಂದೇಳಿ ದವಾಖಾನಿಗೆ ಬರತ್ತೀವಿ. ಒಂದು ದವಾಖಾನೆನೂ ಚಲೋ ಇಲ್ರಿ, ಎಲ್ಲ ಮುಚ್ಚಿಬಿಟ್ಟಾರಿ ಆಗಲೇ. ಅಯ್ಯೋ ಇದೇನು ಬಂತಂತೇಳಿ ಮತ್ತು ನಮ್ಮ ಪಾಪರ ಆಟೋದವ್ರು ಮತ್ತು ಯಾರಿಗೋ ಫೋನ್ ಹಚ್ಚಿದ್ರೆ ಅವರೂ ಎತ್ತಲಿಲ್ಲ ಅಂತ್ರಿ. ಸೊ ಹಂಗಾಗಿ ಬರ ಬಂದು ಮನೆ ಒಳಗೆ ಅದು ಕುಲಕರ್ಣಿ ಅವ್ರು ಕೊಟ್ಟಿದ್ದು ಗುಳಿಗೆ ಆಮೇಲೆ ಗ್ಯಾಸೋಪಾಸ್ಟ್ ಇತ್ತು ಅದನ್ನು ಕುಡ್ದು ಹೆಂಗೆ ಮಕ್ಕೊಂಡೇನು ನೋಡ್ರಿ. ನನಗೆ ಇದನ್ನೇ ಇಲ್ಲರಿ ಆ ಮಕ್ಳು ಯಾವಾಗ ಬಂದರು ಏನೋ ಹುಡುಗರನ್ನ ಅದನ್ನು ಎಲ್ಲ ಅಲ್ಲೇ ಬಿಟ್ಟದ್ದು ಬಂದುಬಿಟ್ಟೇನಿ ರೀ ನಾನು. ಯಾವಾಗಾರ ಯಾಕೆ ಬರೋಲ್ರಕ್ಕ ಅಂತಂದೇಳಿ. ಯಾಕಂದ್ರೆ ನನಗೆ ಒಟ್ಟು ಸಮಾಧಾನ ಆಗತ್ತಿದ್ದಿಲ್ಲ. ನಿನ್ನ ನನಗೆ ಯಾಕೆ ಆತೇನೋ ಅನ್ನಂಗೆ ಆಗಿಬಿಡ್ತ್ರಿಪ್ಪ. ನನಗೆ ಒಂಥರ ಹೆದರ್ಕೊಂಡಂಗೆ ಆಗ್ಬಿಡ್ತ್ರಿ ನನಗೆ. ಯಾವಾಗ ಈ ಥರ ಆಗಿದ್ದಿಲ್ಲ ಇದೇನಪ್ಪ ಹೆಂಗಾತಲ್ಲ ಅಂತಂದು ಹೇಳಿ. ಅದು ಏನಾಯ್ತು ಹೇಳ್ರಿ, ಈಗ ಬೆಳಗ್ಗೆ ಎದ್ದದ್ದು ನಿದ್ದೆಗಟ್ಟು ರಾತ್ರಿ ಬಂದು ಲೇಟಾಗಿ ಮಕ್ಕಳದ ಮತ್ತು ಜಲ್ದಿನೇ ಎದ್ದು ಹೋಗ್ಬಿಡೋದ. ಆಮೇಲೆ ಟೈಮ್ ಸರಿ ಊಟ ಇಲ್ಲದೊಂದು ಅದು ಏನಾಗ್ತದ ಅಂದ್ರೆ ಸಡನ್ನಾಗಿ ಪಿತ್ತ ಜಾಸ್ತಿ ಆಗಿಬಿಡ್ತಿರಿ. ಅದು ಪಿತ್ತ ಜಾಸ್ತಿ ಆತಂದ್ರೆ ನನಗೆ ಹಂಗೆ ಆಗತ್ರಿಪ್ಪ. ಹಿಂದೊಂದು ಸರಿ ನನಗೆ ಹಂಗೆ ಆಗಿಬಿಟ್ಟತ್ರಿ. ಜಾಸ್ತಿ ಜ್ವರ ನೆಗಡಿ ಅದು ಏನು ಆಗಂಗಿಲ್ಲ ರೀ. ಒಟ್ಟು ಸುಸ್ತನದು ಆಗಂಗೆ ಇಲ್ಲ ರೀ ನನಗೆ. ಇದು ಪಿತ್ತ ಆತಂದ್ರೆ ನನಗೆ ಭಾಳ ತ್ರಾಸ ಮಾಡಾಕತ್ಬಿಡ್ತೈತ್ರಿ. ಹಂಗಾದ್ರಿಪ್ಪ ಹುಡುಗರು ಎಬ್ಸಿದ್ದು ಒಂದು ರಾತ್ರಿ ಊಟ ಮಾಡೋಕೆ. ಆಮೇಲೆ ಅಲ್ಲಿ ಅಮ್ಮಾರು ಅಡುಗೆ ಕಟ್ಟಿ ಕಳಿಸಿದ್ರಂತ ಊಟನೂ ಮಾಡಿಲ್ಲ ಏನಿಲ್ಲ ಹಂಗೆ ಹೋಗ್ಯಾರ. ಕಟ್ಕೊಂಡು ಹೋಗ್ರಿ ಅಂತೇಳಿ. ಪಾಪ ಸಾನಿ ಅದನ್ನೆಲ್ಲ ತೊಗೊಂಬಂದು ರಾತ್ರಿಗೆ ಎಬ್ಸಾಗತ್ತ ಅಂತ ನನಗೇನು ಹುಷಾರನೇ ಇಲ್ಲ ರೀ. ಮನೆಯವ್ರು ಎಬ್ಸಾಗತ್ತಾರ ಏನು ಹುಷಾರಿಲ್ಲ. ನಮ್ಮ ಮನೆಯವರು ಊಟ ಮಾಡಿಲ್ಲ ನೋಡ್ರಿ ನಿನ್ನೆ. ನನಗೆ ಹಂಗೆ ಆಗಿದ್ದು ನೋಡಿ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡ್ತೀರಿಪ್ಪ. ಮತ್ತು ಬೆಳಿಗ್ಗೆ ಎದ್ದು ಮತ್ತೆ ಪಿತ್ತದ ಗುಳಿಗೆ ಗ್ಯಾಸ್ ಫಸ್ಟ್ ಅದು ತೊಗೊಂಡೆ. ಇವತ್ತು ದವಾಖಾನೆಗೆ ಹೋಗ್ಬೇಕಂತ ಹೇಳಿದೆ. ಯಾಕಂದ್ರೆ ಮೈಕೈ ನೋವು ತಲೆಯೆಲ್ಲ ಒಜ್ಜಾಗಿದ್ದು ಹಂಗೆ ಐತ್ರಿ. ದವಾಖಾನೆ ಇವತ್ತು ಬಂದೈತಂತ್ರಿಪ್ಪ. ನನಗೆ ಎಲ್ಲರೂ ತೋರಿಸಿದಂದ್ರೆ ನನಗೆ ಕಡಿಮೆ ಆಗಿಲ್ಲ. ಇಲ್ಲಿ ಕುಲಕರ್ಣಿ ಅವ್ರೇನು ನೋಡಿ ನಾನು ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಡ್ತಾರೆ ನೋಡ್ರಿ. ಅದ ನನಗೆ ಇದಾಗದ ಹೋಗ್ಬೇಕಂತ ಮಾಡಿದ್ರಿ. ಇವತ್ತು ದವಾಖಾನೆನೂ ಬಂದೈತಿ. ಆಮೇಲೆ ನಮ್ಮ ಶರ ಹೇಳಲ್ ಚಾಚಿ ಮತ್ತು ನೀನು ಎದ್ರಕ್ಕಿಲ್ಲ ಇಂಜೆಕ್ಷನಿಗೆ ಮತ್ತೆ ಇದ್ರಕ್ಕೆ ಆದರೆ ಈ ಥರ ತ್ರಾಸ ಆಗತ್ತಿಂದ್ರೆ ಮತ್ತೆ ಹೋಗಬೇಕಲ್ಲ ದವಾಖಾನಿಗೆ. ಯಾವಾಗ ಹುಡುಗರು ಬಂದಾರ ಯಾವಾಗ ಮಕ್ಕೊಂಡಾರ ಗೊತ್ತಿಲ್ಲ ನಿನಗೆ ಇಲ್ವಾ? ಏನಾಗ ಕುಂತಿತ್ತು ನಿನ್ನೆ ನಾನು ಭಾಳ ತ್ರಾಸ ಆಗತ್ತೆಲ್ಲ. ಈಗ ಸ್ವಲ್ಪ ಆರಾಮಾತಿಲ್ಲ ಅದಕ್ಕೆ ನಾನು ಚೀರಾಕ್ ಹಚ್ಚತ್ತೀನಿ. ಹಚ್ಚುವ ಬೇಡ್ಕೊಂಡು ಮಮ್ಮಿಗೆ ಆರಾಮಾಗಲ್ಲ ಜಲ್ದಿ ಅಂತೇಳಿ.
ನಮ್ಮ ಜರ ಫೋನ್ ಹಚ್ಚಿದ್ಲು ಚಾಚಿ ಮತ್ತು ದವಾಖಾನೆ ತೆಗೆದಂದ್ರೆ ಹೋಗಿ ನಾನು ಪಾಣೆ ಹಚ್ತೀನಿ ಬೇರೆ ಚಾಚಿ ಹೋಗಿ ತೋರ್ಸ್ಕೊಂಬರುವಂತ್ರಿ ಅಂತಂದು ಹೇಳಿ ಪಾಪ ನಿನ್ನಲ್ಲೆಲ್ಲ ಅಂಗಡಿ ಕಡೆ ಎದುರುಬಿಟ್ಟಾರೆ. ರಾತ್ರಿ ಬಂದ್ವಿ ಎಲ್ಲರೂ ಫೋನ್ ಹಚ್ಕೊಳತ್ತಾರೆ, ಏನಾಯ್ತು ಚಾಚಿಗೆ ಆರಾಮದಾಳಿಲ್ಲ ಅಂತೇಳಿ ಹ್ಞೂ ಅಂದ್ವಿ. ಮತ್ತು ಬೆಳಿಗ್ಗೆದ್ದನು ಫೋನ್ ಹಚ್ಚ ನಮ್ಮ ನಜ್ಮಾ ಜೈರ ಆಮೇಲೆ ಪರಿಣಾಪ ಎಲ್ಲ ಅಮ್ಮ ಎಲ್ಲರೂ ಫೋನ್ ಹಚ್ಚಿ ಕೇಳ್ಯಾರ. ನಮ್ಮ ಚಾಚಿ ಅಂತ ನಿನ್ನೆ ನಮ್ಮ ಬಂದಿನಲ್ರಿ ನಾನು ಏನಾತೇನೋ ಅಂತಂದೇಳಿ ಪಾಪ ಮ್ಯಾಲೆ ತೊಗೊಂಡು ಬಂದಾರ ಅವ್ರು ನನ್ನ ಹಿಂದೆ. ಅಷ್ಟೆಲ್ಲ ಇದನ್ನು ಮಾಡಿದರೆ ಯಾಕಂದ್ರೆ ನಾನು ಅಷ್ಟಕ್ಕೆ ಮಕ್ಕಳಂಗಿಲ್ಲ ರೀ. ನಾನು ಎಂಥ ಸುಸ್ತಿದ್ರು ನಾನು ಮಕ್ಕಳಂಗಿಲ್ಲ ರೀ. ಸುಮ್ಮನೆ ತಳಗ ಮೇಲೆ ಅಡ್ಡಾಡ್ಕೊತ ಇದು ಮಾಡ್ಕೊತ ಇರ್ತೀನಿ. ಅದೇನು ಇದು ಅನ್ನಂಗಿಲ್ಲ ರೀ. ಸಡನ್ನಾಗಿ ಈ ಥರ ಬಂದು ಮಕ್ಕೊಂಬಿಡ್ತೀನಿ ನೋಡ್ರಿ, ಎಲ್ಲರಿಗೂ ಒಂಥರ ಇದಾಗ್ಬಿಡ್ತೈತೆ. ಆಕೆ ಅಷ್ಟಕ್ಕೆ ಮಕ್ಕಳಾಯ್ಕಲ್ಲ ಜಾಸ್ತಿನೇ ಆಗಿರ್ಬೋದು, ಅದಕ್ಕೆ ಹೋಗಳಾಯ್ಕೆ ಅಂತೇಳಿ ನಿನ್ನಲ್ಲಿ ಎಲ್ಲರೂ ಅಂಗಡಿ ಕಡೆ ಹೆದರ್ಬಿಟ್ಟಾರೆ. ಮತ್ತು ನಮ್ಮ ಮನೆಯವ್ರು ಹೇಳಿದ್ರಂತ ಇಲ್ಲ ಮಕ್ಕೊಂದು ಅಳ್ತವಾಕಿ ಮಕ್ಕೊಂದು ಎದ್ರಂದ್ರೆ ಆಕೆ ನಿದ್ದೆ ಆಗ್ಬೇಕು, ನಿದ್ದೆ ಆತಂದ್ರೆ ಆರಾಮಾಗಿ ನಿದ್ದಿಲ್ಲದಕ್ಕೆ ಹಂಗಾಗೈತೆ ಅಂತಂದು ಹೇಳಿದ್ರಂತ್ರಿ. ಅವಾಗ ಸ್ವಲ್ಪ ಸಮಯ ಆಯ್ತು. ಇವತ್ತಂತ್ರ ಹಗ್ಲೆಲ್ಲ ಇದ್ದ ಇಲ್ಲ ನೋಡ್ರಿ, ಮಕ್ಕೊಂಬಿಟ್ಟೀನಿ ರೀ. ಬೆಳಗ್ಗೆ ಸ್ವಲ್ಪ ಸಾನಿಯ ಚಹಾ ಅದನ್ನು ಮಾಡಿಲ್ಲರಿ ಕುಡ್ದೆ, ಸ್ವಲ್ಪ ಚಹಾ ಕುಡ್ದು ಮತ್ತು ಆಕಿನೇ ಎಲ್ಲ ಕೆಲಸ ಮಾಡಿಡ್ರಿ ಅವತ್ತು ಮನ್ಯಾಗ. ಅದೆಲ್ಲ ತೊಗೊಂಬಂದಿದ್ದು ಅಡುಗೆ ಬಿಸಿ ಮಾಡಿದ್ಲು. ಆಮೇಲೆ ಜಗ್ಗುಷ್ಟು ಬಿದ್ದು ಅರಿವಿ ಹೋಗೋದು ಹಾಕ್ಯಾಳ್ರಿ ಆಕಿನ ಎಲ್ಲ ಕೆಲಸ ಮಾಡ್ಕೊಂಡಿದ್ವಳ್ರಿ. ಈಗ ಸ್ವಲ್ಪ ಆತು ನೋಡ್ರಿ, ನಾನು ಸ್ವಲ್ಪ ಸಮಾಧಾನ ಆದಮೇಲೆ ಎದ್ದೆ ರೀ. ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿಪ್ಪ. ನಾನು ನಿನ್ನ ಅಷ್ಟೆಲ್ಲ ಆಗ್ಬಿಡ್ತು ನೋಡ್ರಿ ನನಗೆ. ಇವಾಗ ಜಸ್ಟ್ ಎಲ್ಲ ಮನೆಗಿಂದ ಕೆಲಸ ಆಯ್ತು. ಇವತ್ತು ಬೆಳಗ್ಗೆ ಜಲ್ದಿನೇ ಇದ್ದೀವಿ ರೀ. ಎದ್ದು ಸ್ವಲ್ಪ ಪಾಂಡೆ ನೆಲ್ಲ ತಿಕ್ಕಿ ಮನೆಗಿಂದೆಲ್ಲ ಕಸ ಹೊಡೆದು ನೆಲ ಒರೆಸಿ ಗ್ಯಾಸ್ ಕಟ್ಟೆಲ್ಲ ತೊಳ್ಕೊಂಡು ಈಗ ಸ್ನಾನ ಮಾಡಿ ಇದನ್ನು ನಾದಾಕತ್ತೀನಿ ರೀ. ಇವತ್ತು 3 ದಿನ ಜಾರ್ತಲ್ರಿ. ಇವತ್ತು ಮನೆ ಒಳಗೆ ಹಂಗೆ ಮಾಡಿ ಫಾತ್ಯಾಂಗ್ ಕೊಡಿಸ್ಬೇಕ್ರಿ. ಬಿ ಫಾತಿಮಾರ ಹೆಸರಲ್ಲೇ, ಹಸನ್ ಹುಸೇನರ ಹೆಸರಲ್ಲೇ, ಮೌಲಾಲಿಯರ ಹೆಸರಲ್ಲೇ, ಎಲ್ಲ ದೇವ್ರ ಹೆಸರಲ್ಲೇ ಇವತ್ತು ಮನೆ ಫಾತ್ಯಾಂಗ್ ಕೊಡಿಸ್ಬೇಕು. ಅದ್ರ ಸಂಬಂಧ ಈಗ ನಾನು ಚವಂಗೆ ಮಾಡೋಕೆ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಅದನ್ನು ನಾದ್ಕೊಳ್ಳೋಣ ರೀ. ಇವಾಗ ಇಲ್ಲೈತೆ ನೋಡ್ರಿ ಗೋಧಿ ಹಿಟ್ಟು. ಬರೀ ಗೋಧಿ ಹಿಟ್ಟು ಅಷ್ಟು ಹಾಕಿ ನಾನು ಚಂಗೆ ಮಾಡ್ತೀನಿ ರೀ. ಈಗ ಅವು ಬೇಸಿಕ್ ಚಂಗೆ ರೀ, ನಮ್ಮ ಊರು ಸೈಡ್ ಮಾಡ್ತಾರಲ್ರಿ ಆ ಚಂಗೆ ಮಾಡತ್ತೀನಿ ನಾನು. ಕರ್ದಿದ್ದು ಮಾಡಂಗಿಲ್ಲರಿಪ್ಪ, ಕರ್ದಿದ್ದು ಜಾಸ್ತಿ ತಿನ್ನಂಗಿಲ್ಲ ಏನಿಲ್ಲ ಎಣ್ಣೆ ಅಂತಂದು ಹೇಳಿ. ಇವಾದ್ನಂದ್ರೆ ಬಿಸಿ ಮಸ್ತ್ ರುಚಿ ಹಾಕೋರಿ. ಇದ್ರ ಮೇಲೆ ತುಪ್ಪ ಅದನ್ನೆಲ್ಲ ಹಾಕಿ ತಿನ್ನತ್ತೀವಿ ಅಂತೇಳಿ ಭಾಳ ಟೇಸ್ಟ್ ಹಾಕೋರಿ ಬೇಸಿಕ್ ಚಂಗೆ. ಅದನ್ನ ಮಾಡ್ತೀನಿ ರೀ ಈಗ. ಏನು ಮಸಾಲೆ? ಹಾಂ ರೀ. ಏನು ಸ್ಪೆಷಲ್ ಐತಾನೆ? ಹಾಂ, ಏನು ಒಗ್ಗರಣೆ ಅನ್ನ ಮಾಡೋಣ, ತತ್ತಿ ಸಾರು ಮಾಡೋಣ ಹುಡುಗರಿಗೆ. ನೀವು ಮಟನ್ ತೊಗೊಂಬರಂತವ್ರು. ತತ್ತಿ ಸಾರು ಯಾಕೆ ಇದು ತೊಗೊಂಬರ ಚಿಕನ್ ಕೇಳೋ ಸಾನ್ಯಾಗ ಆಯ್ಕೆ ಆಗಲ್ಲ ವಲ್ಲ ಅನ್ನಕತ್ತೀನಿ ಚಿಕನ್. ಹಂಗಂತಾರೆ ತಗೋವ್ರೆ. ತಮ್ಮನ್ನಾಗ ನಿನಗೆ ಸಾನ್ಯಾಗ ಚಿಕನ್ ಹಾಕೈತೆ, ನನಗೆ ಮಟನ್ ಅಲ್ಲ ಮಟನ್ ತಿನ್ನಂತಿ. ಇವತ್ತಿನ ಚೊಂಗೆನ ಚಂಗೆ ಮಾಡೋದ್ರಿಪ್ಪ. ಚಂಗೆ ಮಾಡಿ ಪಾತ್ಯಾಂಗ ಕೊಡ್ತದೆ ಅದು ಫಸ್ಟ್ ದಿನ ಅಲ್ಲಿ ಮಾಡಿದ್ವಿ ತೊಗಿನ ಮನೆ ಒಳಗೆ. ಇವತ್ತೆಲ್ಲಿ ಮಾಡೋದು. ಇವತ್ತು ಜಾರ್ತಾ ಅಲ್ಲ, 3 ದಿನ ಜಾರ್ತಾ ಇವತ್ತು. 3 ದಿನ ಜಾರ್ತಲ್ಲ. ಎಲ್ಲರ ಮನ್ಯಾಗ ಮಾಡಿ ಅವ್ರ ಹೆಸರಲ್ಲೇ ಪಾತ್ಯಾಂಗ ಕೊಡಿಸ್ಬೇಕ್ರಿ ಮನ್ಯಾಗ. ಅವತ್ತು ಮಂದಿನ ಕತ್ತಲ ದಿನ ಅಲ್ಲ, ಅದ್ರ 2ನೇ ದಿನ ಅದ್ರ 3ನೇ ದಿನ ಇದಾಕತ್ತಲ್ಲ, ಅವೆಲ್ಲ ಉಸ್ತಾರೆ ಇವತ್ತು. ಪಂಚಾಂಗ ಮತ್ತು ಫಸ್ಟ್ ಹಂಗಿದ್ವಲ್ಲ ಹಾಗೆಲ್ಲ ಕುಂದಿರ್ಸ್ತಾರೆ. ಆಮ್ಯಾಗ ತಳಗಿನ ಮನ್ಯಾಗ ರೀ ತಾಬತ್ ಕುಂದಿಸ್ತದಲ್ಲ, ಆ ತಾಬತ್ತು ಉಸ್ತಾರೆ. ಅದನ್ನು ಎಲ್ಲ ಕರೆಕ್ಟ್ ಮಾಡ್ತಾರೆ. ಆಮ್ಯಾಗ 10 ದಿನಕ್ಕಂತೂ ಭಾರಿ ಮಾಡ್ತಾರೆ ಕಿಚಡಿ ಅಲ್ಲಿ. ಇಲ್ಲ ಅಷ್ಟ ಅಂತಲ್ಲ, ಹಂಗೆ ಬಾಗಡೆ ಮಾಡ್ತಾರೆ ಕಿಚಡಿ. ಇಲ್ಲೈತಲ್ಲ ಕಿಚಡಿನ. ನಮ್ಮ ಅಪ್ಪ ಅವ್ರ ಮನ್ಯಾಗ ಆಗಲೇ ಚೊಂಗೆ ರೆಡಿ ಆಕತ್ತ. ನಮ್ಮ ಅಪ್ಪ ಕರ್ದದ್ ಮಾಡಾಕತ್ತಾರೆ, ಅವ್ರು ಕರ್ದದ್ ಮಾಡ್ತಾರೆ. ನಾವು ಬೇಸಿದ್ ಮಾಡಾಕತ್ತೀವಪ್ಪ. ಹೌದಾ? ನಾನು ಬರ್ತೇನೆ. ಬಾರ ಅಪ್ಪ, ನೀ ಕರ್ದಿದ್ದೀನು ಅಂತೆ. ಬೇಸಿದ್ ಕೊಡ್ತೀನಿ. ಬೇಸಿದ್ದು ಚಲೋ ಹಾಕವಪ್ಪ ಅವು. ಹೌದು, ರುಚಿ ಹಾಕವು ಗೋಧಿ ಹಿಟ್ಟಿನ. ಅದಕ್ಕೆ ಸಾನಿಯ ಮತ್ತು ನಿಮ್ಮ ಮೈದ್ನ ಅವನ ಮಾಡಿ ಬೇಸಿದ್ವು ಅಂದ್ರೆ ಅದ್ರ ಮ್ಯಾಲ ಬೆಲ್ಲ ಹಚ್ಕೊಂಡು ಅದನ್ನ ಹಾಕೊಂಡು ತಿನ್ನಕ್ಕೆ ಚಲೋ ಆಕತಿ ಅಂದ್ರೆ ಅಂತೇಳಿ ಅದನ್ನ ಮಾಡತ್ತೀನಿ. ಮಾಡ್ಕೊಂತಿದ್ದೇವಲ್ಲ. ಹಾಂ, ಇವು ಎಣ್ಣೆ ಅಲ್ಲಪ್ಪ, ಇವ್ರು ತಿನ್ನಕ್ಕೆ ಇಷ್ಟಪಡಂಗಿಲ್ಲ ಇವ್ರು. ಏನ್ ಮಾಡ್ಬೇಕು? ಆಯ್ತೆ. ಹೌದು, ಆತ ನಿದಿಷ್ಟ ಆತಂದ್ರೆ ಇರ್ಲಿ ಬಿಡು ಸಾಕು. ಮತ್ತೆ ನೀವು 10 ದಿನ ಜಾರದ ಮಟನ್ ಮಾಡಕ್ ಬರ್ತತಲ್ಲ, ಅದಿಲ್ಲ? ವರ್ಷ ಆಯ್ತು ನಮ್ಮ ಮನೆಯೊಳಗ ಅಮ್ಮ ನಡ್ಸೇ ಇಲ್ಲ. ಪದ್ಧತಿ ಇಲ್ಲ ನಮ್ಮ ಮನ್ಯಾಗ ಈಗ ಆಗಂತೇಳಿ ಮಾಡ್ಕೊಂಡ್ ತಿನ್ಬೋದು ನಾವು. ಮತ್ತೆ ನಜ್ಮಾರ್ ಊರಿಗೆ ನಾವು ಕಟ್ಕೊಂಡು ಹೋಗಿದ್ನಲ್ರಿ. ಹೌದಪ್ಪ, ಕಲ್ಕೇರಿ ಕರ್ಕೊಂಡು ಹೋಗಿದ್ವಿ, ಇದಕ್ಕೆ ಕರ್ಕೊಂಡು ಹೋಗಿದ್ದೆ. ನಾನು ನಡ್ಸೇ ಇಲ್ಲ ಬಿಡ. ಹಂಗ ಮಾಡಕ್ ಬರ್ತತ ಕೇಳಿದೆ ನಾನು. ಇಲ್ವಾ ನಮ್ಮ ಮನ್ಯಾಗೆಲ್ಲ ಹಂಗಿಲ್ ಬಿಡು, ನಡೀತೈತಿ ಅಂತ ಮಾಡ್ಕೊಂಡು ತಿನ್ರಿ ಅಂತಂದ್ವಿ. ಹೌದನ? ಅಮ್ಮ ಹೇಳಿದ್ರೆ ನಾವು ಏನದ ಪೇರು. ಥ್ಯಾಂಕ್ ಯು ಸುಮ್ಮ. ಏನು ಉಪ್ಪು ಖಾರ ಏನು ಹಾಕಿಲ್ಲ. ಉಪ್ಪು ಖಾರ ಹಾಕಿ ಕೊಡ್ಬೇಕಲ್ಲ, ಸಪ್ಪನ್ ಕೊಟ್ಟ್ಯಾರ.
ಮಟನ್ ಶಾಪಿಗೆ ಚಿಕನ್ ಶಾಪಿಗೆ ಹೋಗಿ 1 kg ಚಿಕನ್ನೇ ಒಂದು ಅರ್ಧ kg ಮಟನ್ ರೀ ತೊಗೊಂಬಂದ್ವಿ. ಈಗ ಫಟ್ ಮಾಡಿ ಚಂದಾಗಿ ಮಾಡ್ಕೊಂಡು ನಮ್ದೇನೈತೆ ಅದ್ರದ್ದು ಸೆಂಟಿಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ಅವೆಲ್ಲ ಬಂದಿಲ್ಲ ಹುಡುಗ, ಮಳೆ ಮಾಡಿ ಮಾತ್ರ ಇವತ್ತು ಪರಮಾಶ ಐತೆ. ಮಳೆ ಆಗೋ ಸಾಧ್ಯತೆ ಭಾಳ ಐತೆ ಇವತ್ತು. ಫೈನಲಿ ನೋಡ್ರಿ ಇಲ್ಲಿ ಚಿಕನ್ ರೆಡಿ ಆಗಿದೆ. ಇಲ್ಲಿ ಸುಡ್ಕೋ ಕಾಟೆ ಮಟನ್ ಪಲ್ಯನೂ ರೆಡಿ ಆಯ್ತು. ಆಮೇಲೆ ಇಲ್ಲಿ ಅನ್ನಕ್ಕೆ ಇಟ್ಟೀನಿ. ಅನ್ನ ಅಂತ ಬಿಳಿ ಅನ್ನ ಮಾಡೀನಿ, ಒಗ್ಗರಣೆ ಅನ್ನ ಮಾಡಿಲ್ರಿ ನಾನು. ಆಮೇಲೆ ಈಗ ಚಂಗೆ ಮಾಡನ್ರಿ, ಲಗು ಚಂಗೆ ಮಾಡಿ ಅವನ್ನೆಲ್ಲ ತುಂಬಿ ಪಾತ್ರೆ ಕೊಡ್ಸನ್ರಿ. ನಮ್ಮ ಸಾನಿ ಎಲ್ಲ ಕೊಡಾಕತ್ತಿಲ್ರಿಪ್ಪ ಚಂಗೆನ ಈ ಥರ ಹಾಕತ್ತಿದ್ ನೋಡ್ರಿ. ಡಿಸೈನ್ ಚಂದ ಐತಲ್ಲ ಸಾನಿ, ಅದು ಮಸ್ತ್ ಐತಿ. ನಾವು ಚಂಗೆ ಮಣಿ ನಮ್ದು ಮೊದ್ಲಗಟ್ಟಿ ಐತಲ್ರಿ, ಆ ಜಾತ್ರೆಗೆ ಹೋಗಿದ್ರಿ ಒಂದ್ಸಲ. ಅರ್ಶಿಯ, ನಾನು, ನಮ್ಮ ಸಾನಿಯ, ನಮ್ಮ ಮನೆಯವರೆಲ್ಲರೂ ಅಂದ್ರೆ ಹಡಲಿಗೆ ಹೋಗಿದ್ವಿ. ಅಲ್ಲಿಂದ ಅದು ಜಾತ್ರೆ ಇತ್ತು, ನೋಡೋಕೆ ಹೋಗಿದ್ವಿ. ಅಲ್ಲಿ ತೊಗೊಂಬಂದಿದ್ದೆ ರೀ ನಾನು ಇದನ್ನು. ಮಸ್ತ್ ಐತೆ ನೋಡ್ರಿ, ಎಷ್ಟು ಚಂದ ಕಾಣತ್ತ ಚಂಗೆ. ಇವಂತ ಚಂಗೆ ಬೇಸಿದ ಚಂಗೆ, ಬೇಸಿ ಚಂಗೆ ಅಲ್ಲ ಇವು, ನಾವು ಮೂರ ಮಾಡ್ತೇವೆ ನಮ್ಮ ಮಾಮಿ ಅಂತವು. ಆ ಟೈಪ್ ಚಂಗೆನ ಅವು. ಚೊಂಗೆ ಒಳಗೂ ಭಾಳ ಮಣ್ಣು ಅದಾವು. ಒಂದು ಎಣ್ಣೊಳಗೆ ಹಾಕಿ ಕರಿತಾರೆ, ನೀವು ಮಾಡಿದ್ದೀವಿ ಬೆಸಿ ಚೊಂಗೆ. ಆಮ್ಯಾಗ ಇದ್ರಾಗ ಐತಲ್ಲ ಬೆಲ್ಲಾಗೆಲ್ಲ ಹಾಕಿ ತುಂಬ್ತಾರಲ್ಲ ಇದ್ರಾಗನೇ ಚಂಗೆ ಅವು ತುಂಬಿ ಚಂಗೆ ನಾವು ಅವು ಮಸ್ತ್ ಹಾಕ ನೋಡಿ. ಆಮ್ಯಾಗ ಇನ್ನೊಂದು ಮನೆ ಚೊಂಗೆ ಪಾನಕ ಮಾಡಿ ಪಾನಕಗಳು ಹಾಕ್ತಾರೆ. ಒಂದು 3-4 ದಿನ ಮಸ್ತ್ ನೆನೆಸ್ತಾರೆ ಅವ್ರು. ಅವು ತಿನ್ನ ಮಸ್ತ್ ಇರ್ತಾವೆ ಅದಲ್ಲ, ಮಿದುನು ಹಾಕಾವು. ಹೌದ್ರಿ. ಫಸ್ಟ್ ಸಕ್ರೆ ಆಯ್ತು, ಆಮ್ಯಾಗ ಇದನ್ನೇ ಪುಟಾಣಿ ಇಟ್ಟೆ. ಇದೇನು ತುಪ್ಪ ಏನ? ಇದೆ ಕೊಬ್ಬರಿ ಸುಸ್ಲ, ಕಸ್ಕಸೆ ಎರಡು ಮಿಕ್ಸ್ ಅದ ಅದ್ರಾಗ. ಮ್ಯಾಗ ತುಪ್ಪ ಹಾಕ್ಬೇಕಲ್ಲ ಈಗ. ಇಷ್ಟು ತುಂಬೋದು ನೋಡ್ರಿ. ಈಗ ತುಂಬಿ ಪಟ್ಟ ಸಾನ್ಯಾಗ ಕೊಡ್ತು ಪಾತ್ರೆ ಕೊಡಿಸ್ತಾಕೆ. ಪಾತ್ರೆ ಕೊಡಿಸಿದ ಮೇಲೆ ತಿನ್ನೋದು. ಅವ ಯಾಕೆ ಬಂದೆ ನೋಡು ವೈಭವ್. ಹೌದ್ರಿ, ವೈಭವ್ ಅಲ್ಲ ಅಭಯ್. ಅಭಯ್ ಅನ್ನ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗೈತೆ ಸರ್ ಒಂದು. ವೈಭವ್ ಅಭಯ್. ಇಷ್ಟು ಒಂದು ಚಂಗೆ ತುಂಬಿದ್ ನೋಡ್ರಿ. ಮಸ್ತ್ ಚಂಗೆ ರೆಡಿ ಆದ್ರಿ. ಈಗ ಸಾನೆ ಪಾತ್ರೆ ಕೊಡಿಸ್ತಾಳ್ರಿ. ಹೆಂಗ್ರಿ ಚಂಗೆ ಮಸ್ತ್ ತಿಂದ್ರಿಲ್ಲ? ಮಟನ್ ಪಲ್ಯ ಹೆಂಗೆ? ಈ ಚಂಗೆ ಐತಲ್ರಿ ಭಾಳ ಇಷ್ಟ ರೀಪ್ಪ ನಮಗೆ. ಯಾಕಂದ್ರೆ ಮಿದು ಆಗಿರ್ತಾವ್ರಿ, ಬಿಸಿ ಬಿಸಿ ಇರ್ತಾವು, ತಿನ್ನಾಕತ್ತಿರ ಟೇಸ್ಟ್ ಮಸ್ತ್ ಬರ್ತಾವ. ಅದಿಲ್ರಿ ಆಗ ನೋಡು, ಬರೀ ಸಕ್ಕರೆ ಹಾಕ್ಯಂದು ಅಷ್ಟು ತಿನ್ನತ್ತಾಳ. ತುಪ್ಪ ಇಲ್ಲ ಏನಿಲ್ಲ ಅದಕ್ಕೆ. ತುಪ್ಪ ಹಾಕಿ ಹಾಕೇ ಹೋಗ್ತಾವನ, ರುಚಿ ಅನಿಸ್ತದ.